ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸಮ್ಮರ್ ಸೀಸನ್ ಬಂತಂದರೆ ಸಾಕು, ಎಲ್ರಿಗೂ ಕೂಡ ಆಲ್ಮೋಸ್ಟ್ ಆಗಿ ಜಾಸ್ತಿಯಾಗಿ ಮಜ್ಜಿಗೆ ಬೇಕಾಗುತ್ತೆ. ಹಾಗೆಯೇ ನಾವು ಮಜ್ಜಿಗೆ ಮಾಡಬೇಕಂದ್ರೆ ಮೊಸರು ಬೇಕಾಗುತ್ತೆ. ಸೊ ಮೊಸರನ್ನು ತುಂಬ ಸುಲಭವಾದ ವಿಧಾನದಲ್ಲಿ, ಅಂದರೆ ಸರಳವಾದ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ನಂದಿನಿ ಹಾಲನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿರೋ ಹಾಲನ್ನು ತಗೋಬೇಕು. ಹಾಗೆಯೇ ಅರ್ಧ ಲೀಟರ್ 2 ಪ್ಯಾಕೆಟನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನೇನು ಸೇರಿಸಬಾರ್ದು, ತುಂಬ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದರೆ ಸ್ವಲ್ಪ ದಪ್ಪ ಆಗೋ ತನಕ ಹಾಲನ್ನು ಕುದಿಸ್ಬೇಕು. ಹಾಗೆಯೇ ಸಮ್ಮರ್ ಸೀಸನ್ಗೆ ಮೊಸರು, ಮಜ್ಜಿಗೆ, ಹಾಲು ಎಷ್ಟಿದ್ರೂ ಸಾಕಾಗಲ್ಲ. ಅದರಲ್ಲೂ ಮಜ್ಜಿಗೆ ಅಂತೂ ತುಂಬ ಬೇಕಾಗುತ್ತೆ. ನಾವು ತುಂಬ ಸುಲಭವಾಗಿ ಮನೆಯಲ್ಲಿ ಈ ರೀತಿಯಾಗಿ ಮೊಸರನ್ನು ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾಗುತ್ತೆ ಆವಾಗ ನಾವು ಮಜ್ಜಿಗೆಯನ್ನು ಮಾಡಿ ಕುಡಿಬೋದು. ನೋಡಿ, ಇವಾಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ಇದು ಕುದಿಬೇಕು. ಅಂದರೆ ಸ್ವಲ್ಪ ದಪ್ಪ ಆಗೋ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು. ಹಾಗೆಯೇ ಈ ಮೊಸರನ್ನು ಮಾಡೋದು ತುಂಬ ಸುಲಭ. ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ನಾನಿಲ್ಲಿ ನೈಟ್ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಸೊ ನೈಟ್ ಟೈಮಲ್ಲಿ ಮಾಡಿ ಹೆಪ್ಪು ಹಾಕಿದರೆ ಬೆಳಿಗ್ಗೆ ತನಕ ಮೊಸರು ರೆಡಿ ಆಗುತ್ತೆ. ನೀವೇನಾದರೂ ಬೆಳಿಗ್ಗೆ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ಹೆಪ್ಪು ಹಾಕಿದರೆ ನೈಟ್ ತನಕ ಮೊಸರು ರೆಡಿ ಆಗುತ್ತೆ. ನೋಡಿ, ಇವಾಗ ಹಾಲು ತುಂಬ ಚೆನ್ನಾಗಿ ಬಾಯ್ಲ್ ಆಗಿ ಗಟ್ಟಿ ಆಗ್ತಾ ಬಂದಿದೆ, ಅಂದರೆ ದಪ್ಪ ಆಗ್ತಾ ಬಂದಿದೆ. ಇವಾಗ ನಾವು ಗ್ಯಾಸ್ ಸ್ಟೌವನ್ನು ಆಫ್ ಮಾಡಬೇಕು. ಹಾಗೆಯೇ ಹಾಲನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬೇಕು. ಬಿಸಿ ಇರಬಾರ್ದು. ಸೊ ನಾರ್ಮಲ್ ಟೆಂಪ್ರೇಚರಲ್ಲಿ ಇದು ತಣ್ಣಗಾಗಲಿ. ನೋಡಿ, ಇವಾಗ ಹಾಲು ದಪ್ಪ ಆಗಿದೆ, ಹಾಗೆಯೇ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು 1 ಗ್ಲಾಸ್ ಹಾಲನ್ನು ತೆಗೆದಿದ್ದೀನಿ. ಇದರಿಂದ ನಾಯಿ ಮರಿಗಳಿಗೆ ಹಾಕಕ್ಕೆ ಬೇಕಿತ್ತು, ಅದಕ್ಕೇ. ಹಾಗೆಯೇ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಹಾಲು ದಪ್ಪ ಆಗಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಗಟ್ಟಿಯಾಗಿರುವ ನಂದಿನಿ ಮೊಸರನ್ನು ತೊಗೊಂಡಿದ್ದೀನಿ. ಜಾಳಿಗೆಯಿಂದ ಸೋಸ್ಕೊಳ್ತಾ ಇದ್ದೀನಿ, ತೆಳ್ಳಗಿರುವ ಮೊಸರಿನ ಅಂಶ ಹೋಗಲಿ ಅಂತ. ಬಟ್ ಇದು ತೆಳ್ಳಗಿಲ್ಲ, ತುಂಬ ಗಟ್ಟಿಯಾಗಿ ಇದೆ. ಸೊ ಗಟ್ಟಿಯಾಗಿರುವ ಮೊಸರನ್ನು ಹಾಕೋಬೇಕು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಮೊಸರನ್ನು ಹಾಕೋದ್ರಿಂದ ನಾವು ಮಾಡುವ ಮೊಸರು ಕೂಡ ತುಂಬ ಗಟ್ಟಿಯಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ನಾವು ಜಾಸ್ತಿ ಮೊಸರನ್ನು ಆ್ಯಡ್ ಮಾಡಬಾರ್ದು, ಹುಳಿ ಆಗುತ್ತೆ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಬೆಳಿಗ್ಗೆ ತನಕ ಮುಚ್ಚಿಡೋಣ. ನಾನಿಲ್ಲಿ ಒಂದು ವೈಟ್ ಬಟ್ಟೆನ ತೊಗೊಂಡಿದ್ದೀನಿ. ಸ್ವಲ್ಪ ವೆಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಬೇಕು. ಇವಾಗ ಇದನ್ನು ಬೆಳಿಗ್ಗೆ ತನಕ ಸೆಟ್ ಆಗೋಕ್ಕೆ ಬಿಡೋಣ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಮೊಸರು ರೆಡಿಯಾಗಿರುತ್ತೆ. ಸೊ ಇವಾಗ ಬೆಳಿಗ್ಗೆ ಆಗಿದೆ. ಇದನ್ನು ನಾನು ಬೆಳಿಗ್ಗೆ ಓಪನ್ ಮಾಡ್ತಾ ಇರೋದು. ನೋಡಿ, ಎಷ್ಟು ಅದ್ಭುತವಾಗಿ ಗಟ್ಟಿಯಾದ ಮೊಸರು ರೆಡಿಯಾಗಿದೆ. ಸೊ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ಮೊಸರು. ಇದೇ ರೀತಿಯಲ್ಲಿ ಇರಬೇಕು. ಹಾಗೆಯೇ ನಾವು ಕೂಡ ಟೇಸ್ಟ್ ಮಾಡಿ ನೋಡಿದ್ವಿ. ಸ್ವಲ್ಪನೂ ಕೂಡ ಹುಳಿ ಅಂಶ ಇರಲಿಲ್ಲ. ಹಾಗೆಯೇ ಮಜ್ಜಿಗೆ ಕೂಡ ಮಾಡಿ ಕುಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂದರೆ ಮೊಸರು ಇದೇ ರೀತಿಯಾಗಿಯೇ ಇರಬೇಕು. ಸೊ ಇದೇ ರೀತಿಯಾಗಿ ಮೊಸರನ್ನು ಡೈಲಿ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆಯೇ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಮೊಸರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿರಿ. ಸೊ ಅದನ್ನೇ ಆ್ಯಡ್ ಮಾಡ್ತಾ ಹೋಗಿ. ಹಾಗೆಯೇ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೊಸರು ಮಾಡಬೇಕು ಅಂದರೆ 2-3 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಹೋಗಿ. ಸೊ ತುಂಬ ಚೆನ್ನಾಗಿ ಮೊಸರು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ, ತುಂಬ ಸುಲಭವಾಗಿ ಗಟ್ಟಿಯಾದ ಮೊಸರನ್ನು ಮನೆಯಲ್ಲಿ ಮಾಡ್ಕೋಬೋದು. ನಿಮಗೇನಾದರೂ ಬೇರೆ ಮೆಥಡ್ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.